ನಮಸ್ತೆ. 23/7/2026 ಗುರುವಾರ. ಇವತ್ತಿನ ಸೂರ್ಯೋದಯ 6:03, ಸೂರ್ಯಾಸ್ತಮನ 6:49. ನವಮಿ ತಿಥಿ ಬೆಳಿಗ್ಗೆ 7:03 ಆ ನಂತರ ದಶಮಿ ಬರುತ್ತದೆ. ದಶಮಿ ಅನ್ನೋದು ಉತ್ತಮ. ಇವತ್ತಿನ ನಕ್ಷತ್ರ ಸುಮಾರು ರಾತ್ರಿ 1:42 ವಿಶಾಖ ನಕ್ಷತ್ರ. ಈ ವಿಶಾಖ ನಕ್ಷತ್ರ ಇವತ್ತು ಆನಂದವನ್ನು, ಅಭಿವೃದ್ಧಿಯನ್ನು ಕೊಡುತ್ತದೆ. ಆದ್ದರಿಂದ ಶುಭ ದಿನವಾಗಿದೆ. ರಾತ್ರಿ 1:42 ಮೇಲೆ ಅನುರಾಧ ನಕ್ಷತ್ರ ಬರುತ್ತದೆ. ಕಾರ್ಯಸಿದ್ಧಿ, ಸುಖವು, ಸಂತೋಷವನ್ನು ಕೊಡುತ್ತದೆ. ಆದ್ದರಿಂದಾಗಿ ಅನುರಾಧ ನಕ್ಷತ್ರದಲ್ಲಿ ಶುಭ ಕಾರ್ಯಗಳು ಮಾಡ್ಬೋದು, ವಿಶಾಖ ನಕ್ಷತ್ರದಲ್ಲಿ ಒಳ್ಳೆಯ ಕಾರ್ಯಗಳು ಮಾಡ್ಬೋದು. ಆದರೂ ಅನುರಾಧ ನಕ್ಷತ್ರ ಬರೋದು ರಾತ್ರಿ ಆಗಿರೋದರಿಂದ ನೋಡಿಕೊಳ್ಳಿ. ಬೆಳಿಗ್ಗೆಯಿಂದ ಸಂಜೆ 7:01 ಚಂದ್ರನಿರೋದು ತುಲಾರಾಶಿಯಲ್ಲಿ. ಅಂದರೆ ಇವತ್ತು ತುಲಾರಾಶಿ ಇರೋದು ಈ ಸಮಯದವರೆಗೂ. ಆ ನಂತರ ಬರೋದು ವೃಶ್ಚಿಕ ರಾಶಿ ಅಂತಂದರೆ ಸಂಜೆ 7:01 ಮೇಲೆ ವೃಶ್ಚಿಕ. ಬೆಳಿಗ್ಗೆ 6:03 12:20 ವಿಶಾಖ ನಕ್ಷತ್ರದ 2ನೇ ಪಾದವಿದೆ. ಆ ನಂತರನೇ ಸಂಜೆ 7:01 ಸುಮಾರು 3ನೇ ಪಾದ ಆವಾಗ ಬರುತ್ತೆ, ಮುಗೀತದೆ. ನಂತರ 4ನೇ ಪಾದ ಬರುತ್ತದೆ. ಅಂದರೆ ಸಂಜೆ 7:01 ಮೇಲೆ ರಾತ್ರಿ 1:42 ವಿಶಾಖ ನಕ್ಷತ್ರ 4ನೇ ಪಾದ. ರಾತ್ರಿ 1:42 ಮೇಲೆ ಅನುರಾಧ ನಕ್ಷತ್ರ ಪ್ರಾರಂಭವಾಗಿ ರಾತ್ರಿ ಎಲ್ಲ ಇರುತ್ತದೆ. ಇದರ ಉಳಿದಿರುವ ಭಾಗಗಳು ನಾಳೆ ಬರುತ್ತದೆ. ಇಷ್ಟರಲ್ಲಿ ಅಭಿಜಿತ್ ಮುಹೂರ್ತ ಇವತ್ತು ಮಧ್ಯಾಹ್ನ 12:01 12:52. ಅದೇ ಥರ ಸಂಧ್ಯಾಕಾಲ ಅನ್ನೋದು ಅದು ಬೆಳಗಿನ ಜಾವ ಬರುತ್ತದೆ. ಇವತ್ತಿನ ವಿಜಯ ಮುಹೂರ್ತ ಇರೋದು ಮಧ್ಯಾಹ್ನ 2:34 3:25. ಗೋಧೂಳಿ ಮುಹೂರ್ತ ಇರೋದು ಸಂಜೆ 6:49 ಮೇಲೆ ಸಂಜೆ 7:12 ಇದೆ. ಅಮೃತಗಳಿಗೆ ಇರೋದು ಮಧ್ಯಾಹ್ನ 3:56 ಸಂಜೆ 5:42. ನಿಶ್ಚಿತ ಮುಹೂರ್ತ ಇರೋದು ರಾತ್ರಿ 12:04 ಮೇಲೆ ರಾತ್ರಿ ಸುಮಾರು 12:49 ಸ್ವಲ್ಪ ಸಮಯ ಇರೋದು. ಆದರೆ ಇದರಲ್ಲಿ ನಾವು ಖಂಡಿತವಾಗಿಯೂ 100% ಸೆಲೆಕ್ಟ್ ಮಾಡೋಣ. ನಾವು ಹೇಳಿದಂತೆ ಮಧ್ಯಾಹ್ನ 2:02 3:38 ರಾಹುಕಾಲವಿದೆ. ಆನಂತರ ನಾವು ಶುಭ ಸಮಯಗಳನ್ನು ಹುಡುಕೋಣ. ಅದರಲ್ಲಿ 100% ಸಮಯಗಳು ಹಂಗೆ ಅಂತಂದರೆ ವಿಶೇಷವಾಗಿರುವಂಥದ್ದು ಸುಮಾರು 7:41 ಬೆಳಗ್ಗೆಯಿಂದ 9:50 11:55 ಮಧ್ಯಾಹ್ನ ಅಂದರೆ ಬೆಳಗ್ಗೆ ಅಂತ. ಆ ಸಮಯದಿಂದ ಮಧ್ಯಾಹ್ನ 2 ಗಂಟೆವರೆಗೂ ಇದೊಂದು ಶುಭ ಸಮಯ. ಸಂಜೆ 4:18 ರಾತ್ರಿ 8:11. ಅದೇ ಥರ 9:40 ಇದು ಒಂದು ಶುಭ ಸಮಯ. 100% ಅಶುಭ ಸಮಯವನ್ನು ನೋಡೋಣ. 6:03 7:39 ಯಮಕಂಡ ಕಾಲ. 9:52 11:53 ಮೃತ್ಯು. 10:18 11:10 ದುರ್ಮುಹೂರ್ತ. ಮಧ್ಯಾಹ್ನ 2:02 ಮೇಲೆ 3:38 ರಾಹುಕಾಲ. 3:25 ಸಂಜೆ 4:16 ದುರ್ಮುಹೂರ್ತವಿದೆ. ರಾತ್ರಿ 8:13 ಮೇಲೆ 9:38 ವಿಷಕಾಲವಿದೆ. ಇದನ್ನು ನೋಡಿ ನಿಮ್ಮ ಕಾರ್ಯಗಳಲ್ಲಿ ಜಯವನ್ನು ಪಡಿಸ್ಕೊಳ್ಳಿ. ಈ ಸಮಯವನ್ನು ದೂರ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.